ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ. ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ. ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. Yes sir. Yes teacher. Present ma'am. 5ನೇ ತರಗತಿಯ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಇಂದಿನ ಪರಿಸರ ಅಧ್ಯಯನ ಪಾಠಕ್ಕೆ ಆತ್ಮೀಯವಾದ ಸ್ವಾಗತ. ನಾವು ಹಿಂದಿನ ಅವಧಿಯಲ್ಲಿ ನೈಸರ್ಗಿಕ ಸಂಪನ್ಮೂಲಗಳು ಅನ್ನೋ ಪಾಠದಲ್ಲಿ ಹಲವಾರು ವಿಷಯ ತಿಳ್ಕೊಂಡಿದ್ದೀವಿ, ಹೌದಲ್ವಾ ಮಕ್ಕಳೇ? ಹಾಗಾದರೆ ಯಾವೆಲ್ಲ ವಿಷಯ ತಿಳಿದ್ವಿ ಅಂತ ಒಂದ್ಸರಿ ಪುನರ್ಮನನ ಮಾಡ್ಕೊಂಡು ಬರೋಣವಾ? ಮೊದಲನೇದಾಗಿ ಏನು ತಿಳ್ಕೊಂಡ್ವಿ? ನೈಸರ್ಗಿಕ ಸಂಪನ್ಮೂಲಗಳ ವಿಧಗಳು. ನೈಸರ್ಗಿಕ ಸಂಪನ್ಮೂಲದಲ್ಲಿ ಎಷ್ಟು ವಿಧಗಳಿದೆ, ಅದು ಯಾವ್ಯಾವುದು ಅನ್ನೋದನ್ನು ನಾವು ವಿಸ್ತಾರವಾಗಿ ತಿಳಿದಿದ್ವಿ. ಮುಂದೆ ಏನು ತಿಳಿದ್ವಿ? ಮಣ್ಣಿನ ಪದರಗಳು, ಮಣ್ಣಿನಲ್ಲಿ ಯಾವ್ಯಾವ ಪದರಗಳಿದೆ ಅನ್ನೋದನ್ನೆಲ್ಲ ನಾವು ತಿಳಿದಿದ್ವಿ. ಜೊತೆಗೆ ಮಣ್ಣು ಮತ್ತು ಮೇಲ್ಪದರ ಹೇಗೆ ಉಂಟಾಗುತ್ತೆ, ಮಣ್ಣು ಹೇಗೆ ಉಂಟಾಗುತ್ತೆ, ಬಂಡೆಗಳ ಶಿಥಲೀಕರಣದಿಂದ ಮಣ್ಣುಗಳು ಉಂಟಾಗುತ್ತೆ ಅನ್ನೋದನ್ನು ಸಂಪೂರ್ಣವಾಗಿ ನಾವು ತಿಳಿದಿದ್ವಿ. ಜೊತೆಗೆ ಮಣ್ಣಿನ ಕಾರ್ಯಗಳು ಮತ್ತು ಮಣ್ಣಿನ ಸಂರಕ್ಷಣೆಯನ್ನು ಸಹ ನಾವು ತಿಳ್ಕೊಂಡಿದ್ವಿ. ಯಾವ ರೀತಿ ಮಣ್ಣನ್ನು ನಾವು ಸಂರಕ್ಷಣೆ ಮಾಡಬೇಕು, ಇಲ್ಲದೇ ಇದ್ದರೆ ಅದು ಏನಾಗುತ್ತೆ, ಮುಂದೆ ಅದು ಯಾವ ರೀತಿ ಅನಾಹುತವನ್ನು ಉಂಟು ಮಾಡುತ್ತೆ ಅನ್ನೋದನ್ನು ನಾವು ತಿಳಿದಿದ್ವಿ. ಜೊತೆಗೆ ಕಾಡುಗಳ ಮಹತ್ವ ಮತ್ತು ಕಾಡಿನ ಉಪಯೋಗಗಳ ಬಗ್ಗೆನೂ ನಾವು ತಿಳ್ಕೊಂಡಿದ್ವಿ, ಹೌದಲ್ವಾ? ಹಾಗಾದರೆ ಈಗ ನಾವು ಏನೆಲ್ಲ ತಿಳಿದಿದ್ವಿ ಅದನ್ನು ಒಂದ್ಸರಿ ಚಿತ್ರಗಳ ಮೂಲಕ ನೋಡ್ಕೊಂಡು ಬರೋಣವೇ? ನವೀಕರಿಸಬಹುದಾದ ಸಂಪನ್ಮೂಲಗಳು. ನೈಸರ್ಗಿಕ ಸಂಪನ್ಮೂಲಗಳಲ್ಲಿ 2 ವಿಧ ಇತ್ತು. ಒಂದು ನವೀಕರಿಸಬಹುದಾದ ಸಂಪನ್ಮೂಲ, ಮತ್ತೊಂದು ನವೀಕರಿಸಲಾಗದ ಸಂಪನ್ಮೂಲ. ಯಾವ್ಯಾವುದು ನವೀಕರಿಸಬಹುದಾದ ಸಂಪನ್ಮೂಲಗಳು? ಮೊದಲನೇದಾಗಿ ಸೌರಶಕ್ತಿ ಅಥವಾ ಸೂರ್ಯ, ನಂತರ ಮಣ್ಣು, ಕಾಡುಗಳು, ನೀರು ಮತ್ತು ವಾಯು ಅಥವಾ ಗಾಳಿ. ಇದಿಷ್ಟು ನವೀಕರಿಸಬಹುದಾದ ಸಂಪನ್ಮೂಲಗಳು ಅಂತ ನಿಮಗೀಗಾಗಲೇ ತಿಳಿದಿದೆ. ಮುಂದೆ ಯಾವುದು? ನವೀಕರಿಸಲಾಗದ ಸಂಪನ್ಮೂಲಗಳು. ಯಾವ್ಯಾವುದು ನೆನಪಿಸ್ಕೊಳ್ಳಿ? ಕಲ್ಲಿದ್ದಲು, ಪೆಟ್ರೋಲ್ ಮತ್ತು ಡೀಸೆಲ್, ಖನಿಜಗಳು, ನಂತರ ನೈಸರ್ಗಿಕ ಅನಿಲ. ಇದಿಷ್ಟು ನಾವು ಹಿಂದಿನ ಅವಧಿಯಲ್ಲಿ ಈಗಾಗಲೇ ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದೀವಿ, ಹೌದಲ್ವಾ? ಹಾಗಾದರೆ ಈ ದಿನದ ಅವಧಿಯಲ್ಲಿ ನಾವು ಏನು ತಿಳ್ಕೊಳ್ಳೋಣ, ಟೀಚರ್ ಏನು ಹೇಳ್ಕೊಡ್ತಾರೆ ಅಂತ ಕುತೂಹಲದಿಂದ ಕಾಯ್ತಾ ಇದ್ದೀರಲ್ವಾ? ನೋಡೋಣ ಏನು ತಿಳ್ಕೊಳ್ಳೋಣ ಅಂತ. ಈಗ ಅದಕ್ಕೆ ಮುಂಚೆ ಒಂದು ಚಟುವಟಿಕೆ ಮಾಡೋಣ ಮಕ್ಕಳೇ. ಯಾವುದಪ್ಪ ಅದು ಚಟುವಟಿಕೆ? ಅದಲು ಬದಲಾದ ಪದಗಳು. ಇಲ್ಲಿ ನೋಡಿ, ಇಲ್ಲಿ ನೈರ್ಗಿಕ. ಇಲ್ಲಿ ನಿಮಗೆ ಒಂದು ಸುಳಿವನ್ನು ಕೊಟ್ಟಿದೆ, ಮಾನವ ನಿರ್ಮಿತವಲ್ಲದ್ದು. ಈಗ ನೀವು ಈ ಅದಲು ಬದಲಾಗಿರೋ ಪದಗಳನ್ನು ಸರಿಯಾಗಿ ಜೋಡಿಸುವುದರ ಮೂಲಕ ನೈಜ ಪದವನ್ನು ಕಂಡುಹಿಡಿಬೇಕು. ಏನದು ನೋಡೋಣ, ಯೋಚನೆ ಮಾಡಿ. ನೈಸರ್ಗಿಕ. ಭಾಳ ಚೆನ್ನಾಗಿ ಹೇಳಿದ್ರಿ ಮಕ್ಕಳೇ. ಈಗ ಮುಂದಿನ ಪದಕ್ಕೆ ಹೋಗೋಣವಾ? ಟ್ರೋಪೆಲ್. ಇದಕ್ಕೆ ಸುಳಿವು ಏನಿದೆ? ವಾಹನಗಳು ಚಲಿಸಲು ಇದು ಬೇಕು. ವಾಹನಗಳು ಚಲಿಸುವಾಗ ಇದು ಬೇಕೇ ಬೇಕು. ಹಾಗಾದರೆ ಯಾವುದಿದು? ಯೋಚನೆ ಮಾಡ್ತಾ ಇದ್ದೀರಲ್ವಾ? ಯೋಚನೆ ಮಾಡಿ. ಪೆಟ್ರೋಲ್. ಮುಂದಿನ ಪದಕ್ಕೆ ಹೋಗೋಣವಾ? ತಿಸೌಷರ. ಇದರ ಸುಳಿವೇನಿದೆ? ಸೂರ್ಯನಿಂದ ಪಡೆಯುವಂಥದ್ದು. ಯಾವುದನ್ನು ನಾವು ಸೂರ್ಯನಿಂದ ಪಡಿತೀವಿ? ಸೌರಶಕ್ತಿ. ನೈಸರ್ಗಿಕ, ಪೆಟ್ರೋಲ್, ಸೌರಶಕ್ತಿ. ಈ ಪದಗಳನ್ನು ನಾವಿವತ್ತು ಸರಿಯಾದ ರೀತಿಯಲ್ಲಿ ಜೋಡಿಸಿದ್ವಿ. ಈ ಎಲ್ಲ ಪದಗಳು ಸಹ ನಮ್ಮ ನೈಸರ್ಗಿಕ ಪಾಠದಲ್ಲೇ ಬರುವಂತಹ ಪದಗಳಾಗಿದೆ ಮಕ್ಕಳೇ. ಈಗ ಹಾಗಾದರೆ ಈ ದಿನ ನಾವು ಏನೆಲ್ಲ ತಿಳ್ಕೊಳ್ಳೋಣ, ಈ ದಿನದ ಕಲಿವಿನ ಅಂಶಗಳೇನು ಅನ್ನೋದನ್ನು ಇಂದಿನ ತರಗತಿಯಲ್ಲಿ ನೋಡೋಣವಾ? ಕಾಡಿನ ಸಂರಕ್ಷಣೆಯನ್ನು ತಿಳಿಯುವಿರಿ. ಕಾಡನ್ನು ಹೇಗೆ ಸಂರಕ್ಷಣೆ ಮಾಡೋದು ಅನ್ನೋದನ್ನು ಇವತ್ತು ತಿಳ್ಕೊತೀರಾ. ಸೌರಶಕ್ತಿಯ ಬಗ್ಗೆ ತಿಳಿಯುವಿರಿ. ಸೌರಶಕ್ತಿ ಅಂದರೆ ಏನು,
ಅದರಿಂದ ಏನೆಲ್ಲ ಉಪಯೋಗಗಳಿದೆ ಅನ್ನೋದನ್ನು ಇವತ್ತು ತಿಳ್ಕೊಳ್ಳೋಣ. ನವೀಕರಿಸಲಾಗದ ಸಂಪನ್ಮೂಲಗಳ ಬಗ್ಗೆ ತಿಳಿಯುವಿರಿ. ನವೀಕರಿಸಲಾಗದ ಸಂಪನ್ಮೂಲಗಳು ಪೆಟ್ರೋಲು, ಕಲ್ಲಿದ್ದಲು, ಖನಿಜಗಳು, ನೈಸರ್ಗಿಕ ಅನಿಲ ಅಂತ ನಿಮಗೆ ಈಗಾಗಲೇ ತಿಳಿದಿದೆ. ಅದರ ಬಗ್ಗೆ ಸವಿಸ್ತಾರವಾಗಿ ನಾವು ತಿಳಿಯೋಣ. ಜೊತೆಗೆ ಪೆಟ್ರೋಲ್ ರೂಪುಗೊಳ್ಳುವ ಬಗೆ ಹಾಗೂ ಉಪಯೋಗಗಳು, ಪೆಟ್ರೋಲ್ ಹೇಗೆ ರೂಪುಗೊಳ್ಳುತ್ತೆ ಅನ್ನೋದನ್ನು ಸಹ ನಾವು ಇವತ್ತು ತಿಳ್ಕೊಳ್ಳೋಣ. ಕಲ್ಲಿದ್ದಲು ರೂಪುಗೊಳ್ಳುವ ಬಗೆ ಹಾಗೂ ಉಪಯೋಗಗಳು, ಕಲ್ಲಿದ್ದಲು ಹೇಗೆ ರೂಪುಗೊಳ್ಳುತ್ತೆ ಮತ್ತು ಅದರಿಂದ ಏನೇನೆಲ್ಲ ಉಪಯೋಗ ಇದೆ ಅನ್ನೋದನ್ನು ಸಹ ನಾವು ತಿಳಿಯೋಣ. ಜೊತೆಗೆ ನೈಸರ್ಗಿಕ ಅನಿಲ ಹಾಗೂ ಉಪಯೋಗಗಳು, ನೈಸರ್ಗಿಕ ಅನಿಲ ಅಂದರೆ ಏನು, ಅದರಿಂದ ಏನೇನು ಉಪಯೋಗ ಇದೆ, ಜೊತೆಗೆ ಖನಿಜ ಸಂಪನ್ಮೂಲಗಳು ಮತ್ತು ಅದರ ಉಪಯೋಗಗಳ ಬಗ್ಗೆಯೂ ನಾವಿವತ್ತು ತಿಳ್ಕೊಳ್ಳೋಣ. ನಿಮಗಿದು ಗೊತ್ತೇ ಈ ಶೀರ್ಷಿಕೆಯಡಿಯಲ್ಲಿ ನಾವು ಕೆಲವಷ್ಟು ಹೊಸ ವಿಚಾರಗಳನ್ನು ಸಹ ನಾವು ತಿಳ್ಕೊಳ್ಳೋಣ. ಎಲ್ಲರೂ ತಯಾರಾಗಿದ್ದೀರಲ್ವ ಮಕ್ಕಳೇ? ಪಠ್ಯಪುಸ್ತಕ ನೋಟ್ ಪುಸ್ತಕದೊಂದಿಗೆ ಬೇಗ ಬನ್ನಿ, ಮುಂದಿನ ಪಾಠಕ್ಕೆ ಹೋಗೋಣ. ಮಕ್ಕಳೇ, ನಿಮ್ಗೆ ಈ ಚಿತ್ರ ಹಿಂದಿನ ಅವಧಿಯಲ್ಲೇ ನಾವು ನೋಡಿದ್ವಿ. ಏನಿದು? ಕಾಡುಗಳು, ಹೌದಲ್ವಾ? ಕಾಡಿನ ಬಗ್ಗೆ ನೀವು ಹಿಂದಿನ ಅವಧಿಯಲ್ಲಿ ತಿಳಿದಿದ್ರಿ. ಕಾಡುಗಳಲ್ಲಿ ಪ್ರಾಣಿಗಳಿರುತ್ತೆ, ಪಕ್ಷಿಗಳಿರುತ್ತೆ, ಜೊತೆಗೆ ದೊಡ್ಡ ದೊಡ್ಡ ಮರಗಳಿರುತ್ತೆ. ಈ ದೊಡ್ಡ ದೊಡ್ಡದಾದ ಮರಗಳಿಂದ ಮಳೆಯ ಮಾರುತಗಳನ್ನು ಅದು ತಡೆದು ಮಳೆ ಸುರಿಸುವಂತೆ ಮಾಡುತ್ತೆ. ಜೊತೆಗೆ ಕಾಡಿನಲ್ಲಿರುವಂತಹ ಅನೇಕ ಜಾತಿಯ ಮರಗಳಿಂದ ನಮಗೆ ಹಲವಾರು ರೀತಿಯ ಉಪಯೋಗಗಳಿದೆ ಅನ್ನೋದು ಗೊತ್ತಿದೆ. ನಮಗೆ ಹಣ್ಣುಗಳು ಸಿಗುತ್ತೆ, ಹೂವುಗಳು ಸಿಗುತ್ತೆ, ಮರಮುಟ್ಟುಗಳು ಸಿಗುತ್ತೆ. ಅದರಿಂದ ನಾವು ಪೀಠೋಪಕರಣಗಳನ್ನು ಸಹ ಮಾಡ್ಕೋತೀವಿ. ಈ ಎಲ್ಲ ವಿಚಾರಗಳು ನಮ್ಗೆ ಈಗಾಗಲೇ ತಿಳಿದಿದೆ. ಹಾಗಾದರೆ ಇವತ್ತು ಇಂತಹ ಉಪಯೋಗ ಇರುವಂತಹ ಕಾಡನ್ನು ನಾವು ರಕ್ಷಣೆ ಮಾಡೋದು ಹೇಗೆ, ಯಾಕೆ ಸಂರಕ್ಷಣೆ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ ಕಾಡುಗಳನ್ನು ಹೇಗೆ ಸಂರಕ್ಷಣೆ ಮಾಡೋದು? ಮರ ಕಡಿಯುವುದನ್ನು ನಿಷೇಧಿಸಬೇಕು. ಇಂದಿನ ಪೀಳಿಗೆಯಲ್ಲಿ ಮಾನವ ಏನು ಮಾಡ್ತಾ ಇದ್ದಾನೆ? ತನ್ನ ಅವಶ್ಯಕತೆಗಳಿಗಾಗಿ ಹಲವಾರು ಮರಗಳನ್ನು ಅವನು ಕಡಿದು ಹಾಕ್ತಾ ಇದ್ದಾನೆ. ಈ ರೀತಿ ಕಡಿದು ಹಾಕೋದ್ರಿಂದ ಏನಾಗುತ್ತೆ ಅನ್ನೋದು ನಮಗೀಗಾಗಲೇ ತಿಳಿದಿದೆ. ಆದ್ದರಿಂದ ಕಾಡುಗಳನ್ನು ಅಥವಾ ಮರಗಳನ್ನು ಕಡಿಯುವುದನ್ನು ಮೊದಲು ನಿಷೇಧಿಸಬೇಕು. ನಂತರ ಏನು ಮಾಡಬೇಕು? ಕಾಡ್ಗಿಚ್ಚುಗಳನ್ನು ನಿಯಂತ್ರಿಸಬೇಕು. ಹೇಗೆ ಕಾಡ್ಗಿಚ್ಚು ನಿಯಂತ್ರಿಸೋದು? ಕಾಡ್ಗಿಚ್ಚು ಅಂದರೆ ಏನು ಅನ್ನೋದು ನಿಮ್ಗೆ ಈಗಾಗಲೇ ಗೊತ್ತಿದೆ, ಹೌದಲ್ವಾ? ಕಾಡುಗಳಲ್ಲಿ ಇದ್ದಕ್ಕಿದ್ದಂತೆ ಬೆಂಕಿ ಕಾಣಿಸ್ಕೊಳ್ಳುತ್ತೆ ಅನ್ನೋ ಈ ವಿಚಾರಗಳು ನಿಮಗೆ ವಾರ್ತಾಪತ್ರಿಕೆಗಳಲ್ಲಿ ಕೇಳಿರ್ಬೋದು ಅಥವಾ ದೂರದರ್ಶನಗಳಲ್ಲಿ ನೀವು ನೋಡಿರಬಹುದು. ಹೇಗಪ್ಪ ಕಾಡಿನಲ್ಲಿ ಇದ್ದಕ್ಕಿದ್ದಂತೆ ಬೆಂಕಿ ಹತ್ಕೊಳ್ಳುತ್ತೆ ಅಂತ ಯೋಚನೆ ಮಾಡಿದಾಗ ಏನಾಗುತ್ತಪ್ಪ ಅಂದರೆ, ಕಾಡುಗಳಲ್ಲಿ ಮರಗಳೇನಾಗಿರುತ್ತೆ, ಕೊಂಬೆಗಳು ಒಣಗಿ ಹೋಗಿರುತ್ತೆ. ಈ ರೀತಿ ಒಣಗಿ ಹೋದಾಗ ಸೂರ್ಯನ ಶಾಖ ಅತಿಯಾಗಿ ಬಂದಾಗ ಇದ್ದಕ್ಕಿದ್ದಂತೆ ಅಲ್ಲಿ ಬೆಂಕಿ ಉಂಟಾಗುತ್ತೆ. ಈ ರೀತಿ ಉಂಟಾದಂತಹ ಬೆಂಕಿ ಇಡೀ ಕಾಡನ್ನೇ ಆವರಿಸುತ್ತೆ. ಈ ರೀತಿ ಕಾಡ್ಗಿಚ್ಚುಗಳನ್ನು ನಾವು ಮೊದಲು ನಿಯಂತ್ರಿಸಬೇಕು. ಹೇಗೆ ನಿಯಂತ್ರಿಸೋದು? ಅರಣ್ಯ ಇಲಾಖೆಯವರು ಇದಕ್ಕೆ ಸೂಕ್ತ ಕ್ರಮಗಳನ್ನು ಕೈಗೊಂಡು ಒಣಗಿದಂತಹ ಕೊಂಬೆಗಳನ್ನು ಆಯಾ ಕಾಲದಲ್ಲೇ ಕತ್ತರಿಸಿದಾಗ ಕಾಡ್ಗಿಚ್ಚುಗಳನ್ನು ನಾವು ನಿಯಂತ್ರಿಸಬಹುದು. ಮತ್ತೊಂದು ಮಾರ್ಗ ಏನು? ಗಿಡ ಮರಗಳನ್ನು ಹೆಚ್ಚಾಗಿ ಬೆಳೆಸುವುದು. ಯಾವ ಭೂಪ್ರದೇಶಗಳಲ್ಲಿ ಗಿಡ ಮರಗಳು ಕಡಿಮೆ ಇರುತ್ತೆ ಅಂತಹ ಭೂಪ್ರದೇಶಗಳಲ್ಲಿ ನಾವು ಹೆಚ್ಚು ಹೆಚ್ಚು ಗಿಡಗಳನ್ನು ಬೆಳೆಸಿದಾಗ ಕಾಡುಗಳ ಸಂರಕ್ಷಣೆಯನ್ನು ನಾವು ಮಾಡಬಹುದು. ಈಗ ಗೊತ್ತಾಯ್ತಲ್ವಾ ಮಕ್ಕಳೇ? ಕಾಡುಗಳನ್ನು ಯಾವ ರೀತಿ ಸಂರಕ್ಷಣೆ ಮಾಡೋದು ಅಂತ ಮತ್ತೊಮ್ಮೆ ನೋಡೋಣವಾ? ಮರ ಕಡಿಯುವುದನ್ನು ನಿಷೇಧಿಸುವುದು, ಕಾಡ್ಗಿಚ್ಚುಗಳನ್ನು ನಿಯಂತ್ರಿಸುವುದು, ಗಿಡ ಮರಗಳನ್ನು ಹೆಚ್ಚಾಗಿ ಬೆಳೆಸುವುದು. ಈ ರೀತಿ ಮಾಡೋದ್ರಿಂದ ಕಾಡುಗಳನ್ನು ನಾವು ಸಂರಕ್ಷಣೆ ಮಾಡಬಹುದು. ಹಾಗಾದರೆ ಈಗ ಮುಂದಿನ ಅಧ್ಯಾಯ ನೋಡೋಣವಾ? ಸೌರಶಕ್ತಿ. ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ಸೌರಶಕ್ತಿಯು ಸಹ ಅತ್ಯಂತ ದೊಡ್ಡದಾದ ಶಕ್ತಿ. ಸೂರ್ಯನಿಂದ ನಮಗೆ ದೊರಕುವಂತಹ ಶಕ್ತಿಯನ್ನು ನಾವೇನಂತೀವಿ? ಸೌರಶಕ್ತಿ ಅಂತ ಹೇಳಿ ಕರಿತೀವಿ. ಸೂರ್ಯನಿಂದ ನಮಗೇನು ಸಿಗುತ್ತೆ ಅಂದರೆ ನಿಮ್ಗೆ ಈಗಾಗಲೇ ತಿಳಿದಿದೆ, ಶಾಖ ಮತ್ತು ಬೆಳಕು ಸಿಗುತ್ತೆ. ನಮಗೆ ಮಾತ್ರನಾ ಸೂರ್ಯನಿಂದ ಶಾಖ ಮತ್ತು ಬೆಳಕು ಸಿಗೋದು? ಖಂಡಿತ ಇಲ್ಲ. ಇಲ್ಲಿ ನೋಡಿ, ಇಲ್ಲಿ ಸೌರಮಂಡಲ ಇದೆ. ಈ ಸೌರಮಂಡಲದಲ್ಲಿ ಸೂರ್ಯನೇ ಅತ್ಯಂತ
ದೊಡ್ಡ ನಕ್ಷತ್ರ. ಇಲ್ಲಿ 8 ಗ್ರಹಗಳಿದೆ. ಈ 8 ಗ್ರಹಗಳಿಗೂ ಸೂರ್ಯನೇ ಬೆಳಕು ಮತ್ತು ಶಕ್ತಿಯನ್ನು ನೀಡುವಂತಹ ಒಂದು ದೊಡ್ಡ ಶಕ್ತಿ. ಹೌದಲ್ವಾ? ಹಾಗಾದರೆ ಇಷ್ಟೊಂದು ಶಕ್ತಿ ಇರುವಂತಹ ಈ ಸೌರಶಕ್ತಿ ನಮಗೇನೇನೆಲ್ಲ ಉಪಯೋಗಕ್ಕೆ ಬರುತ್ತೆ ಅಂತ ನೋಡ್ಕೊಂಡು ಬರೋಣವಾ? ಇಲ್ಲೇನು ಚಿತ್ರ ಕಾಣಿಸ್ತಾ ಇದೆ ನಿಮಗೆ? ಇದನ್ನು ಸೌರ ಒಲೆ ಅಥವಾ ಸೌರ ಕುಕ್ಕರ್ ಅಂತ ಹೇಳಿ ಕರೀತಾರೆ. ಈ ಸೌರಶಕ್ತಿಯನ್ನು ಉಪಯೋಗಿಸ್ಕೊಂಡು ಸೌರ ಕುಕ್ಕರ್ ಅಥವಾ ಸೋಲಾರ್ ಕುಕ್ಕರನ್ನು ಕಂಡುಹಿಡಿದಿದ್ದಾರೆ. ಜೊತೆಗೆ ಇದನ್ನು ಸೋಲಾರ್ ಓವನ್, ಸೌರ ಓವನ್ ಅಂತಲೂ ಸಹ ಕರೀತಾರೆ. ಇದನ್ನು ಸಹ ನಾವು ಉಪಯೋಗಿಸ್ಕೊಂಡು ದಿನನಿತ್ಯದ ಬಳಕೆಯಲ್ಲಿ ಬಳಸ್ತಾ ಇದ್ದೀವಿ. ಇಷ್ಟೇ ಅಲ್ಲ, ಏನಿದು ಚಿತ್ರ? ಮನೆಗಳ ಮಾಳಿಗೆಯಲ್ಲಿ ಅಥವಾ ಛಾವಣಿಗಳಲ್ಲಿ ನೋಡಿರ್ತಾರೆ. ಎಲ್ಲರ ಮನೆ ಛಾವಣಿಗಳಲ್ಲಿ ಇದನ್ನು ನೀವು ನೋಡಿರ್ತೀರ. ಹೌದಲ್ವಾ? ಏನಿದು ಹಾಗಾದರೆ? ಸೋಲಾರ್ ವಾಟರ್ ಹೀಟರ್. ಇದರಿಂದ ನಮಗೆ ಸ್ನಾನಕ್ಕೆ ಬಿಸಿ ನೀರು ದೊರೆಯುತ್ತೆ. ನಂತರ ಇದೇನಿದು? ಸೋಲಾರ್ ಜನರೇಟರ್. ಸೋಲಾರ್ ಜನರೇಟರ್ ಅಂದರೆ ವಿದ್ಯುತ್ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಈ ಜನರೇಟರ್ಗಳನ್ನು ಉಪಯೋಗಿಸ್ಕೊಂಡು ನಾವು ಸೌರ ದೀಪಗಳನ್ನು ನಾವು ಬೆಳಗಿಸಬಹುದು. ಈ ರೀತಿ ಅನೇಕ ಉಪಯೋಗಗಳನ್ನು ನಾವು ಸೌರಶಕ್ತಿಯಿಂದ ಪಡ್ಕೊಂಡಿದ್ದೀವಿ. ಇದಿಷ್ಟೇ ಅಲ್ಲ ಮಕ್ಕಳೇ, ಇದರೊಟ್ಟಿಗೆ ಸೂರ್ಯನಿಂದ ನಮಗೆ ಬೆಳಕು ಮತ್ತು ಶಾಖನೂ ಸಹ ದೊರೀತಾ ಇದೆ. ಈಗ ನಿಮಗೆ ಒಂದು ಸಣ್ಣ ಚಟುವಟಿಕೆ. ಏನಪ್ಪ ಅದು ಅಂದರೆ ಶಕ್ತಿಯ ಮೂಲಗಳನ್ನು ನೀವು ಕಂಡುಹಿಡಿಬೇಕು. ಈಗ ನಾನಿಲ್ಲಿ ಕೆಲವು ವಾಹನಗಳನ್ನು ತೋರಿಸ್ತಾ ಹೋಗ್ತೀನಿ. ಅದರ ಶಕ್ತಿಯ ಮೂಲಗಳನ್ನು ನೀವು ಹೇಳ್ತಾ ಹೋಗಬೇಕು. ಏನಿದು? ಬೈಕ್. ಹೌದಲ್ವಾ? ಹಾಗಾದರೆ ಈ ಬೈಕ್ ಓಡೋದರ ಹಿಂದೆ ಇರುವಂತಹ ಶಕ್ತಿ ಯಾವುದು? ಹೌದು, ಪೆಟ್ರೋಲ್. ಪೆಟ್ರೋಲ್ ಇದ್ದರೆ ಮಾತ್ರನೇ ಈ ಒಂದು ಬೈಕ್ಗಳು ಮುಂದೆ ನಡೆಯೋದಕ್ಕೆ ಸಾಧ್ಯ. ಇದೇನಿದು? ವ್ಯಾನ್ ಆಗ್ಬೋದು, ಲಾರಿ ಆಗ್ಬೋದು, ಬಸ್ ಆಗ್ಬೋದು. ಇವೆಲ್ಲವೂ ಓಡೋದಕ್ಕೆ ಶಕ್ತಿಯ ಮೂಲ ಯಾವುದು? ವೆರಿ ಗುಡ್, ಡೀಸೆಲ್. ಹೌದಲ್ವಾ? ಈ ಎಲ್ಲ ಅಂಶಗಳು ನಮಗೆ ಗೊತ್ತಿದೆ. ಏನಿದು? ರೈಲು. ಹಾಗಾದರೆ ರೈಲು ಓಡೋದಕ್ಕೆ ಬೇಕಾಗಿರುವಂತಹ ಇಂಧನ ಯಾವುದು? ಯೋಚನೆ ಮಾಡ್ತಾ ಇದ್ದೀರಲ್ವಾ? ನಿಮ್ಮ ಯೋಚನೆ ಸರಿಯಾಗಿದೆ. ಇದು ಕಲ್ಲಿದ್ದಲು. ರೈಲಿನ ಶಕ್ತಿಯ ಮೂಲ ಯಾವುದು? ಕಲ್ಲಿದ್ದಲು. ಅದೇ ರೀತಿ ಇಲ್ಲಿ ಗ್ಯಾಸ್ ಸ್ಟವ್ ಕಾಣಿಸ್ತಾ ಇದೆ ಅಲ್ವಾ? ಹಾಗಾದರೆ ಈ ಗ್ಯಾಸ್ ಸ್ಟವ್ ಉರಿಯೋದಕ್ಕೆ ಇಂಧನ ಯಾವುದು? ಅಡುಗೆ ಅನಿಲ. ಹೌದಲ್ವಾ? ಈಗ ನಾವು ಪೆಟ್ರೋಲು, ಡೀಸೆಲ್ಲು, ಕಲ್ಲಿದ್ದಲು, ಅಡುಗೆ ಅನಿಲ ಇವುಗಳ ಬಗ್ಗೆ ಒಂದು ಚಿತ್ರ ಸಮೇತ ನೋಡ್ಕೊಂಡು ಬಂದ್ವಿ. ಹಾಗಾದರೆ ಇವುಗಳೆಲ್ಲ ಹೇಗೆ ರೂಪುಗೊಳ್ಳುತ್ತೆ, ಹೇಗೆ ತಯಾರಾಗುತ್ತೆ ಅನ್ನೋದನ್ನು ನೋಡ್ಕೊಂಡು ಬರೋಣವಾ? ಏನಿದು? ಪೆಟ್ರೋಲ್ ಬಂಕು. ಇಲ್ಲೇನು ಮಾಡ್ತಾ ಇದ್ದಾರೆ? ಕಾರ್ಗೆ ಪೆಟ್ರೋಲು ಹಾಕ್ತಾ ಇದ್ದಾರೆ. ಹೌದಲ್ವಾ? ಹಾಗಾದರೆ ಪೆಟ್ರೋಲ್ ಎಲ್ಲಿಂದ ಸಿಗುತ್ತೆ ಅಂತ ನಿಮ್ಮನ್ನು ಕೇಳಿದ್ರೆ ನೀವೇನು ಹೇಳ್ತೀರಾ? ಬಂಕ್ಗಳಲ್ಲಿ ಸಿಗುತ್ತೆ, ಗಾಡಿ ತಗೊಂಡು ಹೋಗ್ತೀವಿ, ಪೆಟ್ರೋಲ್ ಹಾಕಿಸ್ಕೋತೀವಿ ಅಂತ ಹೇಳ್ತೀರಾ. ನಿಜವಾಗ್ಲೂ ಮೊದಲು ಪೆಟ್ರೋಲು ಹೇಗೆ ಸಿಗುತ್ತೆ ಅನ್ನೋದನ್ನ ಇವತ್ತು ತಿಳಿಯೋಣ ನಾವು. ಆಯಿತಾ? ಪೆಟ್ರೋಲಿಯಂ ಎಂಬುದು ಮಣ್ಣಿನ ಕೆಳಗೆ ಆಳದಲ್ಲಿ ರೂಪುಗೊಂಡಿರುವಂತಹ ಒಂದು ದ್ರವ ರೂಪದ ಖನಿಜ ಆಗಿದೆ. ಇದು ನಿಮಗೆ ನೇರವಾಗಿ ಬಂಕಲ್ಲಿ ಸಿಗೋದಕ್ಕೆ ಮುಂಚೆ ಭೂಮಿಯ ಆಳದಲ್ಲಿ ರೂಪುಗೊಂಡಿರುವಂತಹ ಒಂದು ದ್ರವ ರೂಪದ ಖನಿಜ. ಹಾಗಾದರೆ ಅಲ್ಲಿ ಹೇಗೆ ರೂಪುಗೊಳ್ತು ಮಣ್ಣಿನ ಒಳಗೆ ಅಂತ ಕುತೂಹಲ ಅಲ್ವಾ ನಿಮಗೆ? ಶಿಲಾಪದರಗಳ ಅಡಿಯಲ್ಲಿ ಏನಾಗಿರುತ್ತೆ? ಸತ್ತೋಗಿರುವಂತಹ ಪ್ರಾಣಿಗಳು, ಜೀವಿಗಳು ಭೂಮಿಯ ಆಳದಲ್ಲಿ ಹೋಗಿ ಸೇರ್ಕೊಂಡಿರುತ್ತೆ. ಅಲ್ಲಿ ಈ ಸತ್ತ ಜೀವಿಗಳ ಮೇಲೆ ಬ್ಯಾಕ್ಟೀರಿಯಾ ಕ್ರಿಯೆ ನಡೆದು ಅಧಿಕ ಉಷ್ಣತೆ ಮತ್ತು ಒತ್ತಡಗಳಿಂದ ಪೆಟ್ರೋಲು ರೂಪುಗೊಳ್ಳುತ್ತೆ. ಚಿತ್ರದ ಮೂಲಕ ನೋಡೋಣವಾ? ನೋಡಿ ಇಲ್ಲಿ, ಇದು ಮಣ್ಣಿನ ಪದರಗಳು. ನಿಮ್ಗೆ ಈಗಾಗಲೇ ಮಣ್ಣಿನ ಪಾಠದಲ್ಲಿ ಮಣ್ಣಿನ ಪದರಗಳು ಗೊತ್ತಿದೆ ನಿಮಗೆ. ಈ ರೀತಿ ಮಣ್ಣಿನ ಪದರಗಳ ಕೆಳಗೆ, ಶಿಲಾಪದರಗಳ ಕೆಳಗೆ ಪ್ರಾಣಿಗಳು ಅಥವಾ ಜೀವಿಗಳು ಸತ್ತು ಆಳದಲ್ಲಿ ಸೇರ್ಕೊಂಡಿರುತ್ತೆ. ಈ ರೀತಿ ಸತ್ತ ಜೀವಿಗಳ ಮೇಲೆ ಬ್ಯಾಕ್ಟೀರಿಯಾ ಕ್ರಿಯೆ ನಡೆದು ಒತ್ತಡ ಮತ್ತು ಶಾಖ ಉಂಟಾಗಿ ಒಂದು ರೀತಿಯ ದ್ರವ ಏರ್ಪಡುತ್ತೆ ಅಥವಾ ರೂಪುಗೊಳ್ಳುತ್ತೆ. ಇದನ್ನೇ
ಪೆಟ್ರೋಲಿಯಂ ಅಂತ ಹೇಳಿ ಕರಿತೀವಿ. ಯಾವ್ಯಾವ ರೀತಿ ಬ್ಯಾಕ್ಟೀರಿಯಾಗಳು ರೂಪುಗೊಳ್ಳುತ್ತೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ? ಈ ರೀತಿಯಾದಂತಹ ಎಲ್ಲ ಬ್ಯಾಕ್ಟೀರಿಯಾಗಳು ಆ ಜೀವಿಗಳ ಮೇಲೆ ಉಂಟಾಗಿ ಅಲ್ಲಿ ಒಂದು ರಾಸಾಯನಿಕ ಕ್ರಿಯೆ ನಡೆದು ಶಾಖ ಮತ್ತು ಒತ್ತಡಗಳಿಂದ ಪೆಟ್ರೋಲಿಯಂ ರೂಪುಗೊಳ್ಳುತ್ತೆ. ಗೊತ್ತಾಯ್ತಲ್ವಾ ಮಕ್ಕಳೇ? ಹಾಗಾದರೆ ಈಗ ಪೆಟ್ರೋಲಿಯಂನಿಂದ ಏನೇನು ಉಪಯೋಗ ಇದೆ ಅಥವಾ ಪೆಟ್ರೋಲಿಯಂನ ತೆಗೆಯುವಾಗ ಯಾವ್ಯಾವ ಉತ್ಪನ್ನಗಳು ಸಿಗುತ್ತೆ ಅನ್ನೋದನ್ನ ನೋಡೋಣ. ಈಗ ಪೆಟ್ರೋಲಿಯಂ ಹೇಗೆ ರೂಪುಗೊಳ್ತು ಅಂತ ಗೊತ್ತಾಯ್ತು ನಿಮಗೆ. ಅದನ್ನು ತೆಗಿಬೇಕಲ್ವ ಈಚೆಗೆ. ಅದನ್ನು ತೆಗೆಯುವಾಗ ತೆಗೆದಂತಹ ವಸ್ತುವನ್ನು ನಾವು ಕಚ್ಚಾ ತೈಲ ಅಂತ ಹೇಳಿ ಕರಿತೀವಿ. ಅದು ನೇರವಾಗಿ ಪೆಟ್ರೋಲ್ ಆಗಿ ನಮಗೆ ಸಿಗಲ್ಲ. ತೆಗೆದಂತಹ ದ್ರವವನ್ನು ಕಚ್ಚಾ ತೈಲ ಅಂತ ಕರೀತಾರೆ. ಆ ಕಚ್ಚಾ ತೈಲವನ್ನು ಶುದ್ಧೀಕರಣಕ್ಕೆ ಒಳಪಡಿಸ್ತಾರೆ. ಈ ರೀತಿ ಶುದ್ಧೀಕರಣಕ್ಕೆ ಒಳಪಡಿಸಿದಾಗ ನಮಗೆ ಏನೇನು ಸಿಗುತ್ತೆ ಅಂದರೆ ಪೆಟ್ರೋಲ್ ಸಿಗುತ್ತೆ, ಸೀಮೆ ಎಣ್ಣೆ ಸಿಗುತ್ತೆ, ಪ್ಯಾರಾಫಿನ್ ಮೇಣ ಸಿಗುತ್ತೆ, ಜೊತೆಗೆ ಡೀಸೆಲ್ಲು ಸಹ ದೊರೆಯುತ್ತೆ. ಗೊತ್ತಾಯ್ತಲ್ವಾ? ಈಗ ಪೆಟ್ರೋಲಿಯಂ ರೂಪುಗೊಳ್ಳೋದು ಹೇಗೆ ಅಂತ ಗೊತ್ತಾಯಿತು. ಈಗ ಪೆಟ್ರೋಲಿಯಂನ ತೆಗೆಯುವಾಗ ದೊರೆಯುವ ಹಲವು ಉತ್ಪನ್ನಗಳು ಯಾವುದು ಅಂತಲೂ ಗೊತ್ತಾಯಿತು. ಇನ್ನೊಮ್ಮೆ ನೋಡೋಣವಾ? ಯಾವ್ಯಾವ್ದು ಸಿಗುತ್ತೆ? ಸೀಮೆ ಎಣ್ಣೆ ಸಿಗುತ್ತೆ, ಪ್ಯಾರಾಫಿನ್ ಮೇಣ ಸಿಗುತ್ತೆ, ಪೆಟ್ರೋಲ್ ಸಿಗುತ್ತೆ, ಡೀಸೆಲ್ ಸಿಗುತ್ತೆ, ಡಾಂಬರು ಸಿಗುತ್ತೆ. ಡಾಂಬರು ಅಂದರೆ ತೆಗಳಿಗೆ ಹಾಕ್ತಾರಲ್ವ, ಟಾರ್ ಅಂತೀವಿ ನೋಡಿ ನಾವು, ಅದನ್ನು ಡಾಂಬರು. ಅದು ಸಹ ನಮಗೆ ಪೆಟ್ರೋಲಿಯಂನ ಜೊತೆಗೆ ಶುದ್ಧೀಕರಣ ಮಾಡುವಾಗ ಸಿಗುತ್ತೆ. ಜೊತೆಗೆ ಪೆಟ್ರೋಲಿಯಂ ಜೆಲ್ಲಿ ಸಹನೂ ಸಿಗುತ್ತೆ. ಇಷ್ಟು ವಸ್ತುಗಳು ಸಿಗುತ್ತೆ. ಈ ಇಷ್ಟು ವಸ್ತುಗಳನ್ನು ನಾವು ಇನ್ನೂ ಹಲವಾರು ಉಪಯೋಗಗಳಿಗೆ ಪಡ್ಕೋತೀವಿ. ಏನು ಸೀಮೆ ಎಣ್ಣೆಯಿಂದ ನಾವೇನು ಉಪಯೋಗ ಪಡಿತೀವಿ? ಹಿಂದಿನ ಕಾಲದಲ್ಲಾದರೆ ಸ್ಟವ್ಗಳಿಗೆ ಸೀಮೆ ಎಣ್ಣೆಯನ್ನು ಬಳಸ್ತಾ ಇದ್ರು. ಈಗಲೂ ಸಹ ಕೆಲವರು ಸ್ಟವ್ಗಳಿಗೆ ಸೀಮೆ ಎಣ್ಣೆ ಬಳಸ್ತಾರೆ. ಜೊತೆಗೆ ಕೈದೀಪಗಳು ಅಂತ ಹಿಂದೆ ಕರೀತಾ ಇದ್ರು, ಲ್ಯಾಟಿನ್ ಅಂತ. ಆ ರೀತಿಯಾದಂತಹ ಕೈದೀಪಗಳಿಗೂ ಸೀಮೆ ಎಣ್ಣೆಯನ್ನು ಬಳಸ್ತಾರೆ. ಪ್ಯಾರಾಫಿನ್ ಮೇಣದಿಂದ ಮೇಣದ ಬತ್ತಿಗಳನ್ನು ತಯಾರು ಮಾಡ್ತಾರೆ. ಪೆಟ್ರೋಲ್ನ ಮತ್ತು ಡೀಸೆಲನ್ನು ಎಲ್ಲ ವಾಹನಗಳಿಗೆ ಇಂಧನವಾಗಿ ಬಳಸ್ತೀವಿ. ಡಾಂಬರನ್ನು ರಸ್ತೆಗಳಿಗೆ ಡಾಂಬರೀಕರಣ ಮಾಡುವಲ್ಲಿ ಉಪಯೋಗಿಸ್ತೀವಿ. ಪೆಟ್ರೋಲಿಯಂ ಜೆಲ್ಲಿಯಿಂದ ನಾವು ವ್ಯಾಸ್ಲಿನ್ ಆಗ್ಬೋದು, ಮುಲಾಮುಗಳಾಗ್ಬೋದು, ಲಿಪ್ಸ್ಟಿಕ್ಗಳಾಗ್ಬೋದು, ಈ ಎಲ್ಲ ವಸ್ತುಗಳನ್ನು ತಯಾರು ಮಾಡೋದಕ್ಕೆ ಬಳಸ್ತೀವಿ. ಈಗ ದೊರೆಯುವಂತಹ ಉತ್ಪನ್ನಗಳಾಯಿತು, ಜೊತೆಗೆ ಉಪಯೋಗಗಳನ್ನು ಚಿತ್ರದ ಮೂಲಕ ನೋಡ್ಬರೋಣವಾ? ನಾನು ಹೇಳಿದೆ ಅಲ್ವಾ, ಪೆಟ್ರೋಲಿಯಂ ಜೆಲ್ಲಿಯಿಂದ ಲಿಪ್ಸ್ಟಿಕ್ಗಳು ಮಾಡ್ತಾರೆ, ವ್ಯಾಸ್ಲೈನ್ ಮಾಡ್ತಾರೆ, ಜೊತೆಗೆ ಹಲವಾರು ರೀತಿಯ ಮುಲಾಮುಗಳನ್ನು ಮಾಡ್ತಾರೆ. ಪ್ಯಾರಾಫಿನ್ ಮೇಣದಿಂದ ಮೇಣದ ಬತ್ತಿಯನ್ನು ಮಾಡ್ತಾರೆ. ಡಾಂಬರನ್ನು ರಸ್ತೆಗಳ ಡಾಂಬರೀಕರಣಕ್ಕೆ ಬಳಸ್ತಾರೆ. ಸೀಮೆ ಎಣ್ಣೆಯನ್ನು ಕೈದೀಪಗಳಿಗೂ ಸಹ ಬಳಸ್ತಾರೆ. ಈಗ ಪೆಟ್ರೋಲಿಯಂನಿಂದ ಏನೇನು ಉಪಯೋಗ ಇದೆ ಅಂತ ಒಮ್ಮೆ ನೋಡ್ಬರೋಣವಾ? ಪೆಟ್ರೋಲಿಯಂ ಜೆಲ್ಲಿಯಿಂದ ಲಿಪ್ಸ್ಟಿಕ್, ವ್ಯಾಸ್ಲಿನ್ ಹಾಗೂ ಮುಲಾಮುಗಳನ್ನು ತಯಾರಿಸ್ತಾರೆ. ಪ್ಯಾರಾಫಿನ್ ಮೇಣದಿಂದ ಮೇಣದ ಬತ್ತಿಯನ್ನು ತಯಾರಿಸಲಾಗುತ್ತೆ. ಜೊತೆಗೆ ರಸ್ತೆಗಳ ಡಾಂಬರೀಕರಣದಲ್ಲಿ ಡಾಂಬರನ್ನು ಬಳಸ್ತಾರೆ. ಪೆಟ್ರೋಲ್, ಡೀಸೆಲ್ ಮತ್ತು ಸೀಮೆ ಎಣ್ಣೆಯನ್ನು ಇಂಧನವಾಗಿ ಬಳಸ್ತಾರೆ. ಈಗ ಪೆಟ್ರೋಲ್ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಕ್ತು. ಹಾಗಾದರೆ ಮುಂದಿನ ನೈಸರ್ಗಿಕ ಸಂಪನ್ಮೂಲ ಯಾವುದು? ಈ ನೈಸರ್ಗಿಕ ಅನಿಲ ಎಲ್ಲಿ ಸಿಗುತ್ತೆ ಅಂತ ಯೋಚನೆ ಮಾಡ್ತಿದ್ದೀರಲ್ವಾ? ಪೆಟ್ರೋಲಿಯಂ ಬಾವಿಗಳಲ್ಲಿ ಪೆಟ್ರೋಲಿಯಂ ತೆಗೆಯುವಾಗ ಜೊತೆಗೆ ನೈಸರ್ಗಿಕ ಅನಿಲಗಳು ಸಹ ದೊರೆಯುತ್ತೆ. ಇದು ಮುಖ್ಯವಾಗಿ ಮೀಥೇನ್ ಅನ್ನೋ ಒಂದು ಅಂಶದಿಂದ ಮಾಡಲ್ಪಟ್ಟಿದೆ. ಈ ಮೀಥೇನ್ ಬಗ್ಗೆ ನೀವು ಮುಂದಿನ ತರಗತಿಗಳಲ್ಲಿ ಸವಿಸ್ತಾರವಾಗಿ ತಿಳ್ಕೊತೀರಾ. ಹಾಗಾದರೆ ಈ ನೈಸರ್ಗಿಕ ಅನಿಲ ಎಲ್ಲಿ ರೂಪುಗೊಂಡಿರುತ್ತೆ? ಇದು ಸಹ ಭೂಮಿಯ ಶಿಲಾಪದರಗಳ ಕೆಳಗೆ ಆಳದಲ್ಲಿ ಸಂಗ್ರಹ ಆಗಿರುತ್ತೆ. ನೈಸರ್ಗಿಕ ಅನಿಲದ ಉಪಯೋಗ ಏನು? ಈ ಚಿತ್ರವನ್ನು ನೀವು ಸಾಮಾನ್ಯವಾಗಿ ನೋಡಿರ್ತೀರ, ಹೌದಲ್ವಾ? ಇದನ್ನು ಸಂಪೀಡಿತ ನೈಸರ್ಗಿಕ ಅನಿಲ ಅಥವಾ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅಂತ ಹೇಳಿ ಕರೀತಾರೆ. ಇದನ್ನು ಪೆಟ್ರೋಲ್ ಅಥವಾ ಡೀಸೆಲ್ಗಳ ಬದಲಿ ಇಂಧನವಾಗಿ ವಾಹನಗಳಲ್ಲಿ ಬಳಸ್ತಾರೆ. ಯಾವ್ಯಾವ ವಾಹನಗಳಲ್ಲಿ? ಆಟೋಗಳು ನೋಡಿದ್ದೀರಾ ನೀವು. ಆಟೋಗಳಿಗೆಲ್ಲ ಇತ್ತೀಚೆಗೆ ಈ ರೀತಿಯಾದಂತಹ CNG ಗ್ಯಾಸ್ಗಳನ್ನೇ ಬಳಸೋದು. ಜೊತೆಗೆ ಕೆಲವೊಂದು ಓಮ್ನಿ ಕಾರುಗಳನ್ನು ನೀವು ನೋಡಿರ್ಬೋದು, ಅದಕ್ಕೂ ಸಹ CNG ಗ್ಯಾಸ್ಗಳನ್ನೇ ಬಳಸ್ತಾರೆ. ಇನ್ನು ಮತ್ತೊಂದು ಅನಿಲ ಅಂದರೆ
ದ್ರವೀಕರಿಸಿದ ನೈಸರ್ಗಿಕ ಅನಿಲ. ಇದನ್ನು ನೀವು ಮನೆಗಳಲ್ಲಿ ಎಲ್ಲರೂ ಅಡಿಗೆ ಅನಿಲವಾಗಿ ಬಳಸ್ತಾರೆ. ಇದನ್ನು ಏನಂತ ಕರೀತಾರೆ? ದ್ರವೀಕರಿಸಿದ ನೈಸರ್ಗಿಕ ಅನಿಲ, ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್, LPG ಗ್ಯಾಸ್ ಅನ್ನೋದು ನಿಮ್ಮೆಲ್ರಿಗೂ ಗೊತ್ತಿರೋಂತಹ ವಿಷಯ. ಇದನ್ನು ಹೇಗೆ ತಯಾರು ಮಾಡ್ತಾರಪ್ಪ ಅಂದರೆ, ಪೆಟ್ರೋಲಿಯಂ ಅಥವಾ ತೇವದ ನೈಸರ್ಗಿಕ ಅನಿಲವನ್ನು ಸಂಸ್ಕರಿಸುವಾಗ ಈ ಒಂದು ದ್ರವೀಕರಿಸಿದ ನೈಸರ್ಗಿಕ ಅನಿಲವನ್ನು ಬಳಸ್ತಾರೆ. ಗೊತ್ತಾಯ್ತಲ್ವ ಮಕ್ಕಳ? ಈಗ ನೈಸರ್ಗಿಕ ಅನಿಲ, CNG ಗ್ಯಾಸ್ ಮತ್ತು LPG ಗ್ಯಾಸ್ ಎರಡೂ ಸಹ ಬಹಳ ಮುಖ್ಯವಾಗಿ ನಾವು ನಿತ್ಯ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀವಿ. ಈಗ ಮುಂದೆ ಯಾವುದು ನೈಸರ್ಗಿಕ ಸಂಪನ್ಮೂಲ? ಕಲ್ಲಿದ್ದಲು. ಕಲ್ಲಿದ್ದಲನ್ನು ರೈಲುಗಳಲ್ಲಿ ಇಂಧನವಾಗಿ ಬಳಸ್ತಾರೆ ಅನ್ನೋದು ನಿಮಗೀಗಾಗಲೇ ಗೊತ್ತಿದೆ. ಇದೇ ರೀತಿ ನೋಡಿ, ಇಲ್ಲಿ ಬೇರೆ ಬೇರೆ ರೀತಿಯಾದಂತಹ ಕಲ್ಲಿದ್ದಲುಗಳು ಇದೆ. ಇದನ್ನು ನೀವು ಮುಂದಿನ ತರಗತಿಗಳಲ್ಲಿ ಕಲ್ಲಿದ್ದಲಿನ ವಿಧಗಳು ಅಂತಲೇ ಸವಿಸ್ತಾರವಾಗಿ ತಿಳ್ಕೊತೀರ. ಹಾಗಾದರೆ ಈಗ ಕಲ್ಲಿದ್ದಲು ಹೇಗಾಗುತ್ತೆ? ಪೆಟ್ರೋಲಿಯಂ ಹೇಗಾಯಿತು ಅಂತ ಗೊತ್ತಾಯಿತು. ಕಲ್ಲಿದ್ದಲು ಅದೇ ರೀತಿ ಯಾವ ರೀತಿ ಉಂಟಾಗುತ್ತೆ ಅನ್ನೋದನ್ನು ನೋಡೋಣ. ನೋಡಿ, ಇಲ್ಲೊಂದು ಚಿತ್ರ ನಿಮಗೆ ಕಾಣಿಸ್ತಾ ಇದೆ. ಇಲ್ಲಿ ಏನಿದೆ? ಹಲವಾರು ಮರಗಳು ಬೆಳೆದು ನಿಂತಿದೆ. ಅನೇಕ ಮಿಲಿಯನ್ ವರ್ಷಗಳ ಹಿಂದೆ ಇದೇ ರೀತಿ ದಟ್ಟವಾದ ಮರಗಳು ಬೆಳೆದು ನಿಂತಿತ್ತು. ಕಾಲಕ್ರಮೇಣ ಏನಾಯಿತು? ಆ ಬೆಳೆದು ನಿಂತಹ ಮರಗಳು ನಿಧಾನವಾಗಿ ಮಣ್ಣಿನಲ್ಲಿ ಹೂತು ಹೋದವು. ಬೆಳೆದಿದ್ದಂತಹ ಗಿಡ ಮರಗಳು ಕ್ರಮೇಣವಾಗಿ ಮಣ್ಣಿನಲ್ಲಿ ಹೂತು ಹೋದವು. ಈ ರೀತಿ ಹೂತು ಹೋದಂತಹ ಮರಗಿಡಗಳು ಸಂಪೂರ್ಣವಾಗಿ ಕೊಳೆಯದೆ ಅದರ ಮೇಲೆ ಉಷ್ಣತೆ ಮತ್ತು ಒತ್ತಡ ಉಂಟಾಗಿ ಕಲ್ಲಿದ್ದಲುಗಳು ರೂಪುಗೊಳ್ತು. ಈ ರೀತಿ ರೂಪುಗೊಂಡಂತಹ ಕಲ್ಲಿದ್ದಲನ್ನು ನಾವು ಹೇಗೆ ತೆಗೆಯೋದು? ಮಣ್ಣನ್ನು ಅಗೆದು ಕಲ್ಲಿದ್ದಲನ್ನು ಪಡಿತೀವಿ. ಚಿತ್ರದ ಮೂಲಕ ಗೊತ್ತಾಯ್ತಲ್ವ ನಿಮಗೆ ಕಲ್ಲಿದ್ದಲು ಹೇಗೆ ರೂಪುಗೊಳ್ತು ಅಂತ? ಮತ್ತೊಮ್ಮೆ ನೋಡೋಣವಾ? ಅನೇಕ ಮಿಲಿಯನ್ ವರ್ಷಗಳ ಹಿಂದೆ ಏನಾಯಿತು? ಭೂಪ್ರದೇಶ ದಟ್ಟವಾದ ಕಾಡುಗಳು ಮರಗಳಿಂದ ಆವೃತವಾಗಿತ್ತು. ಈ ಕಾಡುಗಳಲ್ಲಿ ಬೆಳೆದಂತಹ ಈ ಮರಗಳು ಕ್ರಮೇಣವಾಗಿ ಏನಾಯಿತು? ಮಣ್ಣಿನಲ್ಲಿ ಹೂತು ಹೋಯಿತು. ಸಂಪೂರ್ಣವಾಗಿ ಕೊಳೆಯದೇ ಇರುವಂತಹ ಈ ಗಿಡ ಮರಗಳು ಮೇಲೆ ಬ್ಯಾಕ್ಟೀರಿಯಾಗಳು ಬೆಳೆದು ಅಥವಾ ಉಷ್ಣತೆ ಮತ್ತು ಶಾಖಕ್ಕೆ ಒಳಪಟ್ಟು ಅದು ಕಲ್ಲಿದ್ದಲುಗಳಾಗಿ ರೂಪುಗೊಳ್ತು. ಈ ಕಲ್ಲಿದ್ದಲುಗಳನ್ನು ಪಡೆಯಲು ನಾವು ಮಣ್ಣನ್ನು ಅಗೆದು ಆ ಕಲ್ಲಿದ್ದಲುಗಳನ್ನು ಹೊರತೆಗೆದೆವು. ಹಾಗಾದರೆ ಈ ಕಲ್ಲಿದ್ದಲಿನ ಉಪಯೋಗಗಳೇನು? ಏನು ಪ್ರಯೋಜನ? ಇಷ್ಟು ಆಳದಲ್ಲಿರುವಂತಹ ಕಲ್ಲಿದ್ದಲನ್ನು ಹೊರತೆಗೆದ ಮೇಲೆ ನಾವು ಏನು ಉಪಯೋಗ ಪಡ್ಕೊಂಡಿದ್ದೀವಿ? ಮೊದಲನೇದಾಗಿ ಇದು ಉಷ್ಣ ವಿದ್ಯುತ್ ಸ್ಥಾವರ. ಈ ಉಷ್ಣ ವಿದ್ಯುತ್ ಸ್ಥಾವರಗಳಲ್ಲಿ ವಿದ್ಯುತ್ತನ್ನು ಸಂಪಾದನೆ ಮಾಡುವಾಗ ಈ ಕಲ್ಲಿದ್ದಲನ್ನು ಇಂಧನವಾಗಿ ಬಳಸ್ತಾರೆ. ಮತ್ತೊಂದು, ಸಾಬೂನುಗಳ ತಯಾರಿಕೆಯಲ್ಲಿ ಕಲ್ಲಿದ್ದಲನ್ನು ಬಳಸ್ತಾರೆ. ಜೊತೆಗೆ ನೈಲಾನ್ ಬಟ್ಟೆಗಳು ನೀವು ಕೇಳಿದ್ದೀರಲ್ವಾ? ಈ ನೈಲಾನ್ ಬಟ್ಟೆಗಳನ್ನು ತಯಾರು ಮಾಡುವಾಗಲೂ ಸಹ ಈ ಕಲ್ಲಿದ್ದಲನ್ನು ಬಳಸ್ತಾರೆ. ಜೊತೆಗೆ ಔಷಧಿಗಳ ತಯಾರಿಕೆಯಲ್ಲಿಯೂ ಸಹ ಕಲ್ಲಿದ್ದಲನ್ನು ಬಳಸಲಾಗುತ್ತೆ. ಜೊತೆಗೆ ಪ್ಲಾಸ್ಟಿಕ್ಗಳ ತಯಾರಿಕೆಯಲ್ಲಿಯೂ ಸಹ ಕಲ್ಲಿದ್ದಲನ್ನು ಉಪಯೋಗಿಸ್ತಾರೆ. ಇತ್ತೀಚೆಗೆ ರಸಗೊಬ್ಬರಗಳ ತಯಾರಿಕೆಯಲ್ಲಿ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುವಾಗ ಈ ರಸಗೊಬ್ಬರಗಳನ್ನು ಬಳಸಲಾಗುತ್ತೆ. ಈ ರಸಗೊಬ್ಬರಗಳ ತಯಾರಿಕೆಗೆ ಕಲ್ಲಿದ್ದಲನ್ನು ಉಪಯೋಗಿಸ್ತೀವಿ. ಏನೇನು ಉಪಯೋಗ ನೋಡಿದ್ವಿ? ಉಷ್ಣ ವಿದ್ಯುತ್ ಸ್ಥಾವರಗಳಲ್ಲಿ ಕಲ್ಲಿದ್ದಲನ್ನು ಇಂಧನವಾಗಿ ಬಳಸಲಾಗುತ್ತೆ. ಸಾಬೂನುಗಳ ತಯಾರಿಕೆಯಲ್ಲಿ ಕಲ್ಲಿದ್ದಲನ್ನು ಬಳಸ್ತಾರೆ. ನೈಲಾನ್ಗಳ ತಯಾರಿಕೆಯಲ್ಲಿಯೂ ಬಳಸಲಾಗುತ್ತೆ. ಜೊತೆಗೆ ಔಷಧಿಗಳ ತಯಾರಿಕೆಯಲ್ಲಿಯೂ ಸಹ ಕಲ್ಲಿದ್ದಲನ್ನು ಬಳಸ್ತೀವಿ. ಪ್ಲಾಸ್ಟಿಕ್ಗಳ ತಯಾರಿಕೆಯಲ್ಲಿ ಜೊತೆಗೆ ರಸಗೊಬ್ಬರಗಳ ತಯಾರಿಕೆಯಲ್ಲಿಯೂ ಸಹ ಕಲ್ಲಿದ್ದಲನ್ನು ಬಳಸಲಾಗುತ್ತೆ. ಕಲ್ಲಿದ್ದಲಿನ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಕ್ತಲ್ವಾ? ಹಾಗಾದರೆ ಮುಂದಿನ ನೈಸರ್ಗಿಕ ಸಂಪನ್ಮೂಲ ಖನಿಜ ಸಂಪನ್ಮೂಲಗಳು. ಏನು ಖನಿಜಗಳು ಅಂದರೆ, ಇಲ್ಲಿ ನಿಮಗೆ ಒಂದು ಕಲ್ಲು ಕಾಣಿಸ್ತಾ ಇದೆ. ಆ ಕಲ್ಲಿನ ಮಧ್ಯ ಫಳ 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 ಅಂತ ಹೊಳಿತಾ ಇದೆ. ಈ ಕಲ್ಲಿನಲ್ಲಿ ಇದು ಕಪ್ಪನೆಯಾದಂತಹ ಒಂದು ಕಲ್ಲಿದೆ. ಏನಿದು? ಈ ಶಿಲೆಗಳ ಒಳಗೆ ಖನಿಜಗಳು
ಅಡಗಿರುತ್ತೆ. ಇದು ಈ ಶಿಲೆಯಲ್ಲಿ ಚಿನ್ನ ಇದೆ, ಈ ಶಿಲೆಯಲ್ಲಿ ಕಬ್ಬಿಣ ಇದೆ. ಇವುಗಳನ್ನು ಈ ರೀತಿ ಗಣಿಗಾರಿಕೆ ಮಾಡುವ ಮೂಲಕ ಅಂದರೆ ಮಣ್ಣನ್ನು ಅಗೆದು ತೆಗೆಯುವ ಮೂಲಕ ಸಂಸ್ಕರಿಸಿ ಲೋಹಗಳನ್ನು ಪಡಿತೀವಿ. ಇದು ಖನಿಜಗಳು ನಿಸರ್ಗದಲ್ಲಿ ದೊರೆಯುವ ಬಹು ಉಪಯೋಗ ಪಡುವಂತಹ ಒಂದು ವಸ್ತು. ರಾಸಾಯನಿಕ ಸೂತ್ರದ ಸಂಯೋಜನೆಯನ್ನು ಇವು ಹೊಂದಿದೆ. ಕಬ್ಬಿಣಕ್ಕೆ Fe. ಈ ರೀತಿ ಮುಂದೆ ಮುಂದೆ ನೀವು ರಾಸಾಯನಿಕ ಸಂಯೋಜನೆಗಳನ್ನು ತಿಳ್ಕೊಳ್ತೀರಾ. ನೈಸರ್ಗಿಕ ಪ್ರಕ್ರಿಯೆಗಳು ದೀರ್ಘಕಾಲದಲ್ಲಿ ನಡೆದು ಭೂಮಿಯ ಒಳಗೆ ಶಿಲೆಗಳಲ್ಲಿ ಈ ಒಂದು ಖನಿಜಗಳು ರೂಪುಗೊಳ್ಳುತ್ತೆ. ಇದು ಅದಿರಿನ ರೂಪದಲ್ಲಿ ಸಿಗುತ್ತೆ. ಚಿನ್ನದ ಅದಿರಿನಿಂದ ಚಿನ್ನವನ್ನು ತೆಗಿತಾರೆ, ಕಬ್ಬಿಣದ ಅದಿರಿನಿಂದ ಕಬ್ಬಿಣವನ್ನು ತೆಗಿತಾರೆ. ಹಾಗಾದರೆ ಖನಿಜಗಳ ಉಪಯೋಗಗಳೇನು? ಏನಿದು? ಚಿನ್ನ ಎನ್ನುವ ಲೋಹದಿಂದ ನಾವೇನು ತಯಾರು ಮಾಡ್ಕೋತೀವಿ? ಬಗೆ ಬಗೆಯ ಆಭರಣಗಳನ್ನು ತಯಾರಿಸ್ಕೋತೀವಿ. ಬೆಳ್ಳಿಯಿಂದಲೂ ಸಹ ಹಲವಾರು ಆಭರಣಗಳು ಜೊತೆಗೆ ಪಾತ್ರೆಗಳನ್ನು ಸಹ ತಯಾರು ಮಾಡ್ಕೋತೀವಿ. ಇನ್ನು ಕಬ್ಬಿಣದಿಂದ ಬಹಳಷ್ಟು ಉಪಯೋಗಗಳು ನಿಮಗೆ ಈಗಾಗಲೇ ತಿಳಿದಿದೆ. ಇಡೀ ನಮ್ಮ ಪ್ರಪಂಚವೇ ಕಬ್ಬಿಣಮಯವಾಗಿದೆ. ನಾವು ಕುಳಿತುಕೊಳ್ಳೋ ಕುರ್ಚಿ ಆಗಿರ್ಬೋದು, ಟೇಬಲ್ ಆಗಿರ್ಬೋದು, ಅಲ್ಮೆರಾ ಆಗಿರಬಹುದು, ಜೊತೆಗೆ ಗೇಟುಗಳು, ಕಿಟಕಿಗಳು, ಬಾಗಿಲುಗಳು, ಹೀಗೆ ಹಲವಾರು ರೀತಿಯಲ್ಲಿ ನಾವು ಕಬ್ಬಿಣದ ಉಪಯೋಗವನ್ನು ನಿರಂತರವಾಗಿ ಪಡೀತಲೇ ಇದ್ದೀವಿ. ಇನ್ನು ತಾಮ್ರಗಳಿಂದ ನಾವೇನು ಉಪಯೋಗ ಇದೆ? ತಾಮ್ರದ ಪಾತ್ರೆಗಳು ಅಂತಲೇ ಪ್ರಸಿದ್ಧಿ. ತಾಮ್ರದ ಪಾತ್ರೆಗಳಲ್ಲಿ ಇಟ್ಟು ನೀರು ಕುಡಿಯೋದು ಇಂದಿನ ಪರಿಸ್ಥಿತಿಯಲ್ಲಿ ಆರೋಗ್ಯಕ್ಕೆ ಸುರಕ್ಷಿತ ಅನ್ನೋದು ಸಹ ನಿಮಗೆ ಗೊತ್ತಿದೆ. ಇನ್ನೊಂದು ವಿಷಯ ಅಂದರೆ ಈ ತಾಮ್ರವು ಉತ್ತಮ ಉಷ್ಣವಾಹಕ ಆಗಿರೋದ್ರಿಂದ ವಿದ್ಯುತ್ ತಂತಿಗಳಲ್ಲಿಯೂ ಸಹ ಈ ತಾಮ್ರವನ್ನು ಬಳಸ್ಕೊಳ್ತಾರೆ. ಜೊತೆಗೆ ಸ್ಟೀಲು, ಅಲ್ಯೂಮಿನಿಯಂ ಇವುಗಳಿಂದಲೂ ಸಹ ನಾವು ಅನೇಕ ಉಪಯೋಗಗಳನ್ನು ಪಡ್ಕೋತೀವಿ. ಪಾತ್ರೆಗಳಾಗಬಹುದು, ಕೊಳಾಯಿಗಳಾಗ್ಬೋದು, ಹೀಗೆ ಹಲವಾರು ರೀತಿಯಲ್ಲಿ ನಾವು ಈ ಸ್ಟೀಲ್ ಮತ್ತು ಅಲ್ಯೂಮಿನಿಯಂನ ಬಳಸ್ಕೋತಾ ಇದ್ದೀವಿ. ಈಗ ಖನಿಜಗಳ ಸಂಪೂರ್ಣ ಉಪಯೋಗಗಳು ನಿಮಗೆ ತಿಳಿದಿದೆ. ನಿಮಗಿದು ಗೊತ್ತೇ? ಇಲ್ಲಿ ಹೊಸ ವಿಚಾರಗಳನ್ನು ತಿಳ್ಕೊಳ್ಳೋಣ ಮಕ್ಕಳೇ. ಏನಿದೆ ವಿಚಾರ? ಕರ್ನಾಟಕದ ಪಶ್ಚಿಮ ಘಟ್ಟದ ಅರಣ್ಯಗಳ ನಾಶವನ್ನು ತಡೆಗಟ್ಟಲು ಪಾಂಡುರಂಗ ಹೆಗಡೆಯವರು ಅಪ್ಪಿಕೋ ಚಳುವಳಿ ಪ್ರಾರಂಭಿಸಿದರು. ಇಂಧನಗಳ ಅತಿಯಾದ ಬಳಕೆ ಪರಿಸರಕ್ಕೆ ಹಾನಿಕರ. ಇದು ನಿಮಗೆಲ್ಲರಿಗೂ ಗೊತ್ತಿದೆ. ಆದ್ದರಿಂದ ಇತ್ತೀಚಿನ ದಿನಗಳಲ್ಲಿ ಸೌರಶಕ್ತಿಯಂತಹ ಶಕ್ತಿ ಮೂಲಗಳನ್ನು ಪಳೆಯುಳಿಕೆ ಇಂಧನಗಳಿಗೆ ಪರ್ಯಾಯವಾಗಿ ಬಳಕೆ ಮಾಡುವ ಪ್ರಯತ್ನಗಳು ಹೆಚ್ಚಾಗುತ್ತಿದೆ. ಇಂಧನಗಳ ಬಳಕೆ ಅತಿಯಾಗಿರೋದ್ರಿಂದ ನಾವು ಅದಕ್ಕೆ ಪರ್ಯಾಯವಾಗಿ ಪಳೆಯುಳಿಕೆ ಇಂಧನಗಳ ಬದಲಾಗಿ ಸೌರಶಕ್ತಿಯನ್ನು ಬಳಸ್ಕೋಬೇಕು. ಇಂದಿನ ಪಾಠ ನಿಮಗೆಲ್ಲರಿಗೂ ಅರ್ಥ ಆಗಿದೆ ಅಲ್ವಾ? ಹಾಗಾದರೆ ಗೃಹಪಾಠಕ್ಕೆ ಹೋಗೋಣವಾ? ಕೊಟ್ಟಿರುವ ನೈಸರ್ಗಿಕ ಸಂಪನ್ಮೂಲಗಳ ಉಪಯೋಗಗಳನ್ನು ಬರೆ. ಇಲ್ಲಿ ನೈಸರ್ಗಿಕ ಸಂಪನ್ಮೂಲಗಳ ಕೊಟ್ಟಿದೆ, ನೀವು ಇದರ ಉಪಯೋಗಗಳನ್ನು ಪಟ್ಟಿ ಮಾಡಬೇಕು. ಮಣ್ಣಿನ ಉಪಯೋಗಗಳು, ಕಾಡುಗಳು, ಸೌರಶಕ್ತಿ, ಪಳೆಯುಳಿಕೆ ಇಂಧನಗಳು. ಪಳೆಯುಳಿಕೆ ಇಂಧನಗಳು ಅಂದರೆ ಪೆಟ್ರೋಲ್ ಮತ್ತು ಕಲ್ಲಿದ್ದಲು, ಜೊತೆಗೆ ಖನಿಜಗಳು. ಇದಿಷ್ಟು ನೈಸರ್ಗಿಕ ಸಂಪನ್ಮೂಲಗಳ ಉಪಯೋಗಗಳನ್ನು ನೀವು ಪಟ್ಟಿ ಮಾಡಿ ನಿಮ್ಮ ಶಿಕ್ಷಕರಿಗೆ ತೋರಿಸ್ತಿರೋ ಅನ್ನೋ ಆಶಾಭಾವನೆಯಿಂದ ಈ ದಿನದ ನೈಸರ್ಗಿಕ ಸಂಪನ್ಮೂಲಗಳು ಪಾಠವನ್ನು ಮುಗಿಸ್ತಾ ಇದ್ದೀನಿ ಮಕ್ಕಳೇ. ಧನ್ಯವಾದಗಳು. ನನ್ನ ಹೆಸರು ಶ್ರೀಮತಿ ಸವಿತಾದೇವಿ ಸಿ, ಸಹ ಶಿಕ್ಷಕಿ, ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಅಂಜನಾಪುರ, ಬೆಂಗಳೂರು ದಕ್ಷಿಣ ವಲಯ 3. ಧನ್ಯವಾದಗಳು ಮಕ್ಕಳೇ. ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲ್ಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ.